Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಎದ್ದಾಗಲೇ ಟೈಮ್ ಆಗಿದೆ ಅಂತೇಳಿ ಎದ್ದು ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಮೋಡ ಆಗಿರೋದ್ರಿಂದ ಟೈಮ್ ಆಗಿರೋದೇ ಗೊತ್ತಾಗ್ತಿಲ್ಲ. ಆಮೇಲೆ ಆಚೆ ಬಂದು ನೋಡಿದಾಗ ಮಳೆ ಸೊನ್ನೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬೆಳಗ್ಗೆನೆ. ಅದರಿಂದ ನಿಧಾನಾಗಿ ಎದ್ದಿದ್ದಕ್ಕೆ ನಮ್ಮ ಮನೆಯವರು ಹೊರಟ್ಬಿಟ್ರು ಟೈಮ್ ಆಗಿದೆ ಅಂತೇಳಿ. ಅವರಿಗೆ ತಿಂಡಿ ಏನೂ ಮಾಡಿಕೊಡ್ಲಿಲ್ಲ. ನಾನು ಫಸ್ಟು ಕಾಫಿ ಇಟ್ಕೊಂಡು ಕಾಫಿನೆಲ್ಲ ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ಕೊಂಡು ಸ್ವಲ್ಪ ಮೊಟ್ಟೆ ಕೊಟ್ಟು ಬರೋದಿತ್ತು ರಿಲೇಷನ್ ಅವ್ರಿಗೆ. ಅದನ್ನು ತೊಗೊಂಡು ಹೋದೆ. ಅವ್ರ ಹತ್ರ ಕೊಟ್ಟರೆ ಅವ್ರು ಅಲ್ಲಿಂದ ತೊಗೊಂಡೋಗಿ ಕೊಡ್ತಾರೆ. ಅವ್ರ ಹತ್ರ ಹೋಗಿ ಕೊಟ್ಟು ಎಲ್ಲ ಬಂದಮೇಲೆ ತೋಟದ ಹತ್ರ ಹೋಗೋಣ ಅಂತೇಳಿ ಹೊರಟೆ. ಯಾಕೆಂದರೆ ಬಾಳೆ ಸೊಸೆ ತಂದಿದ್ವಲ್ಲ, ಅದನ್ನು ಹಾಕೇ ಇರಲಿಲ್ಲ. ಅದಕ್ಕೆ ಅಲ್ಲಿಂದ ಹೋಗ್ಬಿಟ್ಟು ತೆಂಗಿನ ಸೊಸೆಗೆಲ್ಲ ನೀರು ಒಯ್ದ್ಬಿಟ್ಟು ಎಲ್ಲದಕ್ಕೂ, ಆಮೇಲೆ ಬಾಳೆ ಸೊಸೆ ಹಾಕೋಕ್ಕೆ ಅಂತೇಳಿ ಒಂದು ಗುಂಡಿನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಬಾಳೆ ಸೊಸೆನೆಲ್ಲ ಹಾಕಿ ಅದಕ್ಕೂ ನೀರನ್ನೆಲ್ಲ ತೊಗೊಂಬಂದ್ಬಿಟ್ಟು ಅದನ್ನು ನೀರನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಹಸು ಯಾವುದೂ ತಿನ್ನಬಾರ್ದು ಅನ್ನೋ ಥರ ಅದ್ರ ಮೇಲೆ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕ್ಬಿಟ್ಟು ಬರಬೇಕಾದ್ರೆ ಒಂದು ಮರದ ಹತ್ರ ಎಳ್ನೀರು ಬಿದ್ದಿತ್ತು. ಎಳ್ನೀರನ್ನೆಲ್ಲ ಎತ್ಕೊಂಬಂದೆ. ನೋಡಿದೆ ಹಳ್ಳಾಡ್ತಿರ್ಲಿಲ್ಲ, ಚೆನ್ನಾಗಿತ್ತು ಎಳ್ನೀರು. ಆಮೇಲೆ ಅದನ್ನೆಲ್ಲ ಹಾರೆ ಇರ್ತಲ್ಲ, ಹಾರೆಯಿಂದನೇ ತೂತ ಎಲ್ಲ ಮಾಡ್ಕೊಬಿಟ್ಟು ಅಲ್ಲೇ ಸುಸ್ತಾಗಿರೋದ್ರಿಂದ ಒಂದು ಎಳ್ನೀರು ಕುಡ್ಕೊಂಡು ಬೊಂಬ್ಲನ್ನೆಲ್ಲ ತಿನ್ಕೊಂಡು, ನಮ್ಮ ಮನೆಯವರು 2 ಸೊಸೆನೂ ಹಾಕ್ಬೇಡ, 1 ಸೊಸೆ ಹಾಕು ಅಂತ ಹೇಳಿದ್ರು. 1 ಸೊಸೆ ಹಾಕಿ ಇನ್ನೊಂದು ಸೊಸೆನ ಮತ್ತೆ ಮನೆ ಕಡೆ ತೊಗೊಂಡು ಮನೆ ಕಡೆ ಬಂದೆ. ಮನೆ ಕಡೆ ಎಲ್ಲ ಬಂದ್ಬಿಟ್ಟು ಮೇಕೆ ಮರಿಗೆ ಹಾಲು ಕುಡಿಸಿರ್ಲಿಲ್ಲ. ಆಮೇಲೆ ಆ ಹಾಲನ್ನೆಲ್ಲ ತಂದು ಕೊಟ್ಟಿದ್ರು ಬೆಳಗ್ಗೆನೆ. ಆ ಹಾಲನ್ನೆಲ್ಲ ಮೇಕೆ ಮರಿಗೆಲ್ಲ ಕುಡಿಸ್ಬಿಟ್ಟು ಅಲ್ಲಿಂದ ತಿಂಡಿ ಮಾಡಿರಲಿಲ್ಲ ಅಂತೇಳಿ ತಿಂಡಿ ಮಾಡೋಕ್ಕೆ ಅಂತೇಳಿ ಹೋದೆ. ತಿಂಡಿ ಎಲ್ಲ ಮಾಡಿ ಸಂಜೆ ಟೈಮ್ಗಲ್ಲೇ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಮ್ಮವರು, ಊರಿಗೆ ಬಾ ಅಂತೇಳಿ. ಆವಾಗ ಅಲ್ಲಿಂದ ನಾನು ಮತ್ತೆ ಹೊರಟ್ಬಿಟ್ಟು ಬಸ್ಸಿಗೆ ಹೋದೆ. ಏಕೆಂದರೆ ಅರ್ಧ ದೂರಕ್ಕೆ ಬಸ್ ಸಿಗುತ್ತೆ, ಅಷ್ಟು ದೂರಕ್ಕೆ ಹೋದೆ. ಅಲ್ಲಿಂದ ನಮ್ಮ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಬಸ್ಸಿಗೆ ಹೋದೆ. ಇನ್ನು ಊರಿಗೆ ಅಂತ ಹೋದರೆ ಆಟೋ ಬೈಕು ಏನೂ ಸಿಗಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತೆ, ನೀನು ಹೋಗಿರು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಇರೋ ಲಾಸ್ಟ್ ಬಸ್ಸಿಗೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ನಾನು ಹೊರಟಷ್ಟೇ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಅಲ್ಲಿಂದ ನಾನು ಕರ್ಕೊಂಡೋದ್ರು. ಮನೆಗೆ ಹೋಗ್ತಿದ್ದಂಗೆ ನಮ್ಮ ಆಂಟಿಯವರೆಲ್ಲ ಬಂದಿದ್ದರು. ನಮ್ಮ ಆಂಟಿಯವ್ರು ನನಗೋಸ್ಕರ ಕೇಕೆಲ್ಲ ಎತ್ತಿಟ್ಟಿದ್ರು. ಅದನ್ನೆಲ್ಲ ತಿಂದ್ಬಿಟ್ಟು ನಮ್ಮ ಆಂಟಿ ನಮ್ಮಮ್ಮ ಎಲ್ಲ ಒಬ್ಬರು ಮುದ್ದೆ ತಿರ್ಕೊಂಡು ಒಬ್ರು ಕಬಾಬ್ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಮ್ಮ ಆಂಟಿ ನಮ್ಮ ಅಜ್ಜಿ ಇನ್ನೊಬ್ಬರೆಲ್ಲ ಕೂತಿದ್ರು. ನನಗೆ ಎಂತ ಸ್ಪೆಷಲಾಗಿ ಚಟ್ನಿ ಮಾಡ್ಕೊಂಬಂದಿದ್ರು. ಚಟ್ನಿ ಮುದ್ದೆ ಎಲ್ಲ ಊಟ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಊಟ ಮಾಡ್ತಿದ್ರಲ್ಲ ಅಂತೇಳಿ ಅವ್ರದ್ದು ಒಂದೆಲ್ಲ ವೀಡಿಯೋನೆಲ್ಲ ಮಾಡ್ಕೊಂಬಿಟ್ಟು ಆಚೆ ಕಡೆ ತುಂಬ ಚಳಿ ಆಗ್ತಿದ್ದರಿಂದ ಬೆಳಗ್ಗೆನೇ ಇನ್ನೂ ಜಾಸ್ತಿ ಚಳಿ ಇರುತ್ತೆ ಅಂತ ನೈಟೇನೆ ವ್ಯೂ ಚೆನ್ನಾಗಿರುತ್ತೆ ಅಂತ ಟೌನೆಲ್ಲ ನೋಡ್ಕೊಬಿಟ್ಟು ಇಷ್ಟು ಮಲ್ಕೊಂಡ್ವಿ ಹೋಗಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ.